ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಈ ರೀತಿ ಮಗನಿಗಾಗಿ ಕಾಯ್ತಾ ಇದೆಯಲ್ಲಮ್ಮ. ಅಮ್ಮ, ಎಷ್ಟೋ ತಾಯಿಂದರನ್ನು ನೋಡಿದ್ದೀನಿ, ಆದ್ರೆ ಮಗನಿಗಾಗಿ ಬಾಗಿಲಲ್ಲಿ ನಿಂತುಕೊಂಡು ಹಾಲಿನ ಲೋಟ ಹಿಡಿದು ಕಾಯುವ ನಿನ್ನಂತ ಹೆತ್ತ ಕರುಳನ್ನ ನಾನೆಲ್ಲೂ ನೋಡಿಲ್ಲಮ್ಮ, ನಾನೆಲ್ಲೂ ನೋಡಿಲ್ಲ. ನಿಜ ಮಾತು. ನನ್ನಷ್ಟೇ ಪ್ರೀತಿ ವಿಶ್ವಾಸದಿಂದ ಕಾಣುವ ತಾಯಿಯದ್ರನ್ನ ನೀನು ನೋಡಿರ್ಬೇಕು. ಆದ್ರೆ ಮಗನ ಮೇಲಿನ ಮಮಕಾರ ಹೆಚ್ಚಾಗಿ ಇಂಥ ಹಾಲನ್ನು ಕಡಿಸುವಂತ ತಾಯಿಯನ್ನ ನೀನೆಲ್ಲೇ ಕಂಡಿಲ್ಲ. ಪ್ರದೇಶ ನನ್ನ ಹುಟ್ಟಿಲಿ ಹುಟ್ಟಿತು ನಿನ್ನ ಪುಣ್ಯನೋ ಇಲ್ಲ ನಿನ್ನಂಥ ಮಗನನ್ನ ಹೆತ್ತಿತ್ತು ನನ್ನ ಪುಣ್ಯನೋ ದೇವರಿಗೆ ದೇವರಿಗೆ ಗೊತ್ತು. ಯಾಕೂ ಇಲ್ಲಪ್ಪ, ಯಾಕೂ ಇಲ್ಲ. ನಿನಗೆ ಹಾಲು ಕುಡಿಸ್ತಾ ಇದ್ದೀರಲ್ಲ ಆ ಸಂತೋಷಕ್ಕೆ ಹಾಲು ಕೊಡಿ. ಸಂತೋಷಕ್ಕೆ ಯಾರಾದ್ರೂ ಕಣ್ಣೀರ್ ಹಾಕ್ತಾರೆ ಅಮ್ಮ. ಇವತ್ತು ನಾನು ಹುಟ್ಟಿದ ಹಬ್ಬ. ನೀವು ಯಾವುದೋ ವಿಚಾರದಲ್ಲಿ ನನ್ನ ಹಬ್ಬವನ್ನ ಆಚರಿಸೋದನ್ನೇ ಮರ್ತ್ಬಿಟ್ಟಿದ್ರಿ. ಇರ್ಲಿ ಅಮ್ಮ, ಇವತ್ತು ನಾನು ನಿನ್ನ ಹತ್ರ ಒಂದು ವಿಚಾರನ ಹೇಳ್ಬೇಕು. ಅದನ್ನ ನೀನ್ ಕೇಳ್ಬೇಕು. ನೀನ್ ಕೇಳಿ ನನಗೆ ಅದಕ್ಕೆ ಉತ್ತರ ನೀಡ್ಬೇಕಮ್ಮ. ಆವಾಗ್ಲೇನಮ್ಮ, ಆವಾಗ್ಲೇ ನಾನು ಈ ಹಾಲನ್ನು ಕುಡಿಯೋದು. ತಾನು ಯಾವುದಪ್ಪ ಅದಾವುದು ನಿನ್ನ ಮನದಲ್ಲಿ ಕಾಡುವ ಮಾತು? ಇವತ್ತು ನಾನು ಹುಟ್ಟಿದ ಹಬ್ಬ. ಇವತ್ತಿನ ದಿನ ನಾನು ಮಾಡಿರೋ ತಪ್ಪನ್ನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಬಂದಿದ್ದೀನಿ. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಮಕ್ಕಳು ಮಾಡಿರೋ ತಪ್ಪನ್ನ ಯಾರು ಕ್ಷಮಿಸದಿದ್ರು ಹೆತ್ತ ತಾಯಿ ಕ್ಷಮಿಸ್ತಾಳೆ ಅನ್ನೋ ವಿಶ್ವಾಸ ನನಗಿದೆಯಮ್ಮ. ಅದಕ್ಕೋಸ್ಕರ ನಾನು ಮಾಡಿರೋ ಒಂದು ತಪ್ಪನ್ನ ನಿನ್ನ ಹತ್ರ ಒಪ್ಕೋಬೇಕು ಅಂತ ಬಂದಿದ್ದೀನಿ. ಆ ತಪ್ಪನ್ನ ನೀನು ಕ್ಷಮಿಸ್ಬೇಕು, ನೀನು ಕ್ಷಮಿಸ್ಬೇಕಮ್ಮ. ಅಂದಾಗ ಮಾತ್ರ ನಾನು ಹಾಲನ್ನು ಕುಡಿತು. ನೀನದು ಯಾವ ತಪ್ಪನ್ನು ಮಾಡಿದೆ ಅಂತ ನನಗೆ ಗೊತ್ತಾಗ್ಬೇಕಲ್ಲಪ್ಪ. ಅಮ್ಮ, ಈ ಮಾನವಂತರ ಮನೆಯ ಮಗನಾದ ನಾನು, ಒಬ್ಬನೇ ಮಗನಾದ ನನ್ನನ್ನ ಮುತ್ತಿನಿಂದ ಸಾಕಿದ್ರಿ, ಬೆಳೆಸಿದ್ರಿ, ಹೆಚ್ಚೆಚ್ಚು ವಿದ್ಯಾಭ್ಯಾಸಕ್ಕಾಗಿ ಸಿಟಿಗೆ ಕಳಿಸಿದ್ರಿ. ಅಲ್ಲಿ ಅದೆಷ್ಟೋ ಕೆಟ್ಟ ಹುಡುಗರ ಸಹವಾಸ ಮಾಡಿಕೊಂಡು ನೀವು ಕೊಟ್ಟಿರೋ ಸಂಸ್ಕಾರವನ್ನೇ ಮರೆತು ಬಿಟ್ನಮ್ಮ. ಹಠನೇ ನನಗೆ ಮುಖ್ಯದಾಯಿತು. ಅಮ್ಮ, ನಾನು ಅಲ್ಲೊಂದು ಹುಡುಗಿ ನೋಡ್ದೆ, ಅವಳನ್ನು ಇಷ್ಟಪಟ್ಟೆ, ಅವಳು ನನಗೆ ಬೇಕು ಅಂತ ಇಷ್ಟಪಟ್ಟನಮ್ಮ. ಆದ್ರೆ ಪ್ರತಿ ಸಲ ಅವಳ ಹತ್ರ ನನ್ನ ಪ್ರೀತಿನ ಹೇಳ್ಕೊಳ್ಳಿಕ್ ಹೋದಾಗ ಚುಚ್ಚು ಮಾತುಗಳಿಂದ ನನ್ನನ್ನ ಅವಮಾನಿಸ್ಬಿಟ್ಲು. ಒಂದು ದಿನ ಅವಳನ್ನ ಇದೇ ಊರಲ್ಲಿ ನೋಡ್ದೆ. ಆ ದಿನ ಕೂಡ ನನ್ನ ಪ್ರೀತಿನ ಅವಳ ಹತ್ರ ವ್ಯಕ್ತಪಡಿಸ್ಲಿಕ್ಕೆ ಹೋದ್ರೆ ಅವತ್ತು ಕೂಡ ನನ್ನ ಪ್ರೀತಿನ ನಿರಾಕರಿಸ್ಬಿಟ್ಲಮ್ಮ. ಆವತ್ತು ನನಗೆ ನನ್ನ ಹಠನೇ ಮುಖ್ಯವಾಯಿತು. ಹಠ ಮುಖ್ಯವಾದ ನನಗೆ ಈ ಮಾನವಂತರ ಮನೆಯ ಮಗನಾದ ನಾನು ಆ ಹುಡುಗಿಯ ಮಾನಭಂಗ ಮಾಡ್ಬಿಟ್ನಮ್ಮ. ಮಾನಭಂಗ ಮಾಡ್ಬಿಟ್ಟೆ. ಅವಮಾನ ತಡ್ಕೊಳ್ಳಾರ್ದೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲಮ್ಮ. ಅಮ್ಮ, ಅಮ್ಮ, ಈ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ
ನಾನ್ ನಿನ್ನ ಹತ್ರ ಒಪ್ಕೊಳ್ತಾ ಇದ್ದೀನಮ್ಮ. ಅವಳ ಸಾವಿಗೆ ನಾನೇ ಕಾರಣ ಅಂತ ಒಪ್ಕೊಳ್ತಾ ಇದ್ದೀನಮ್ಮ. ಇದೇನಮ್ಮ ನಾನು ಮಾಡಿರೋ ತಪ್ಪು. ಈ ತಪ್ಪನ್ನೇ ನಮ್ಮ ನೀ ಕ್ಷಮಿಸ್ಬೇಕಾಗಿರೋದು. ಏನಮ್ಮ, ಕ್ಷಮಿಸ್ತೀಯಲ್ಲ? ಯಾಕಮ್ಮ ನಗ್ತಾ ಇದೀಯ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತೇ ಆಗೋದಿಲ್ಲ ಅಂತ ತಿಳಿದುಕೊಂಡಿರ್ತಂತಪ್ಪ. ಅಂದ್ರೆ ನಿನಗೆ ಈ ವಿಷಯ ಗೊತ್ತೇ? ಇಲ್ಲಪ್ಪ, ಈಗ ನೀನ್ ಹೇಳಿದ ಮೇಲೆ ತಾನೇ ನನಗೆ ಗೊತ್ತಾಗಿತ್ತು. ಅಮ್ಮ, ನಾನು ನಿನ್ನ ಆಣೆ ಅಂತ ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲಿ ನನಗೆ ಹೆಂಡತಿಯಾಗಿ ಬರೋ ಹೆಣ್ಣನ್ನ ಒಂದನ್ನು ಬಿಟ್ರೆ ಬೇರೆ ಯಾವ ಹೆಣ್ಣನ್ನ ಖಂಡಿತ ಸಹ ನೋಡಲ್ಲಮ್ಮ. ಬೇರೆ ಎಲ್ಲ ಹೆಣ್ಣುಗಳನ್ನು ನನ್ನ ತಾಯಿ ಅಕ್ಕ ಅಂತ ತಿಳಿದುಕೊಳ್ತೇನೆ. ಆದ್ರೆ ಈಗ ನಾನು ಮಾಡಿರೋ ನೀನ್ ತಪ್ಪನ್ನ ಕ್ಷಮಿಸ್ಬೇಕಮ್ಮ. ಈ ತಪ್ಪನ್ನ ಕ್ಷಮಿಸು. ನೀನ್ ನನ್ನ ತಲೆಯ ಮೇಲೆ ಕೈ ಇಟ್ಟು, ಮಗನೇ, ಈ ನಿನ್ನ ತಪ್ಪನ್ನ ಕ್ಷಮಿಸಿದ್ದೀನಿ, ಹೋಗು, ಇವತ್ತಿನಿಂದ ಹೊಸ ಮನುಷ್ಯನಾಗಿ ಬದುಕು ಅಂತ ನೀನ್ ನನ್ಗೆ ಹೇಳ್ಬೇಕಮ್ಮ. ಅವಾಗ ಆ ಹಾಲೇನಮ್ಮ, ನೀನ್ ವಿಷ ಕೊಟ್ರು ಕುಡಿತೀನಮ್ಮ. ಆದ್ರೆ ನೀನ್ ಮಾತ್ರ ಈ ನನ್ನ ತಪ್ಪನ್ನ ಕ್ಷಮಿಸಿ ಆಶೀರ್ವಾದ ಮಾಡ್ಬೇಕು. ಹೇಳಮ್ಮ, ಮಾತಾಡಮ್ಮ. ಕೇಳುವಂತ ಆಶೀರ್ವಾದ ಮಾಡಲಿ. ದೈವ ದೂರವಾದ್ರೆ ಆ ದೇವರ ಕೂಡ ಬಂದು ಕಾಪಾಡುತ್ತಿಲ್ವಂತೆ. ನಾನಿನ ಪಾಲಿಗೆ ದೇವರಾಗಿ ನಿಂತರು ಬದುಕುವ ಭಾಗ್ಯವನ್ನ ನೀನು ಪಡೆದುಕೊಂಡು ಬಂದಿಲ್ಲ. ದೊಡ್ಡವರ ಮಾತ್ರ ಕೇಳಬೇಕಾಗಿತ್ತು, ಸಣ್ಣವರ ಕರ್ತವ್ಯ. ಮೊದಲು ಹಾಲು ಕುಡಿ, ಆಮೇಲೆ ಬೇಕಾದ್ರೆ ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ. ಮೊದಲು ಹೆತ್ತವರ ಹಾಸನಿಗೆ ಊರೇನೇ ಎಂದರು ಈ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ಈ ನನ್ನ ದೇವರು. ನೀನ್ ಹೇಳೋದಕ್ಕೆ ನಾನು ನಿನ್ನ ಆಸೆಯಂತೆ ನಾನು ಹಾಲು ಕುಡ್ಬಿಟ್ನಮ್ಮ. ಈಗ ನೀನು ನನಗೆ ಆಶೀರ್ವಾದ ಮಾಡ್ತಿದ್ದಾನೆ. ಮಾಡಮ್ಮ. ನಿನ್ನ ಪಾಲನ ತಾಯಿಲ್ಲ, ನಿನ್ನ ಪಾಲನೆಯ ಮಾದೇಶ. ಏನ್ ಹೇಳ್ತಾ ಇದ್ದೀಪ್ಪ ನೀನು?
ಸತ್ಯವನ್ನ ಹೇಳ್ತಾ ಇದ್ದೀನಿ. ನೀನು ಮಾಡಿದ ತಪ್ಪು ಈಗಾಗಲೇ ನನಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ತಂದೆಯವರು ನನಗೆ ಆಸೆಯಿಂದ ಹೋಗಿದ್ದರು. ನೀನು ಬದುಕಬಾರದು. ಹೌದು, ಹೌದು. ನೀನೀಗ ಕುಡಿದು ಹಾಲಲ್ಲಪ್ಪ, ವಿಷ ಮಾದೇಶ, ವಿಷ. ನೀನು ನನಗೆ ವಿಷ ಕೊಟ್ಬಿಟ್ಟಮ್ಮ. ಇಲ್ಲಮ್ಮ, ಇಲ್ಲಮ್ಮ, ಇದು ಸುಳ್ಳಮ್ಮ. ಇಲ್ಲಮ್ಮ, ಇದು ಸತ್ಯ ಅಲ್ಲ, ಇದು ಸತ್ಯ ಅಲ್ಲಮ್ಮ. ಇಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದೇನೆ. ನಿನ್ನ ಹೆತ್ತ ತಾಯಿಯ ಹಾಲು ವಿಷವಾಯಿತು. ಹೆತ್ತವಳ ಹಾಲು ವಿಷವಾಯಿತು. ಹೆತ್ತವಳ ಹಾಲು ಯಾಕಮ್ಮ ನ್ಯಾಯಕ್ಕಾಗಿ ಸ್ವಂತ ಮಗನಿಗೆ ವಿಷ ಕೊಟ್ಬಿಟ್ಟಿಯಲ್ಲಮ್ಮ? ವಿಷ ಹಾಕಿ ನನಗೇನೋ ಆಗ್ತಾ ಇದೆಯಮ್ಮ. ನಾನು ಬದುಕಬೇಕಮ್ಮ. ಅಮ್ಮ, ನನ್ನ ಹೊಟ್ಟೆಯೊಳಗೆ ಏನೋ ಆಗ್ತಾ ಇದೆಯಮ್ಮ. ಶ್ರೇಷ್ಠ ತಂದೆ ತಾಯಿಯರ ಹೊಟ್ಟೆಯಲ್ಲಿ ನಾನು ಹುಟ್ಬಿಟ್ಲಲ್ಲಮ್ಮ. ನನಗೆ ಸಂತೋಷ ಆಗ್ತಾ ಇದೆಯಮ್ಮ. ನ್ಯಾಯಕ್ಕಾಗಿ ಸ್ವಂತವಾಗಿ ನನ್ನೇ ಬಲಿ ತೆಗೆದು ಅಮ್ಮ. ಮುಂದಿನ ಜನ್ಮ ಅಂತ ಒಂದಿನ ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಎಂದರು ನೀ ನನ್ನ ದೇವರು, ನೀ ನನ್ನ ದೇವರು. ಹೆತ್ತವಳ ಹಾಲು ವಿಷವಾಯಿತೆ, ಹೆತ್ತವಳ ಹಾಲು ವಿಷವಾಯಿತೆ. ಯಾರು ಮಾಡಿದ ಪಾಪ ವಿಧಿ ನೀಡಿದೆ ಶಾಪ, ಯಾರು ಮಾಡಿದ ಪಾಪ ವಿಧಿ ನೀಡಿದೆ ಶಾಪ. ಜಗದಾತ ತಿಳಿಯದೆ
ಮಹಾದೇವಿ, ನಿನ್ನ ಹೆತ್ತ ಕರುಳಿನ ಸಂಕಟದ ಕಡಲು ನನಗೂ ಅರ್ಥವಾಗುತ್ತೆ. ಆದ್ರೆ ಏನ್ ಮಾಡ್ಲಿ, ಅನಿವಾರ್ಯ ಅನಿವಾರ್ಯ. ಇವತ್ತು ನಮ್ಮ ಮಗ ಸತ್ತಿಲ್ಲ ಮಹಾದೇವಿ. ನಮ್ಮ ಮನೆತನದ ನಂದಾದೀಪವೇ ಆರಿ ಹೋಯ್ತು, ಆರಿ ಹೋಯ್ತು. ಓ ಮಹಾದೇವಿ, ಯಾಕೆ ಸುಮ್ಮನೆ ಮೌನವಾಗಿ ನಿಂತಿದ್ದೀರ? ಮಾತಾಡಿ ನೋಡಿ ನೋಡಿ, ನನ್ನ ಮಗ ನನ್ನ ಮಗ ಸತ್ತ ಹೇಳುವಾಗಿದ್ದಾರೆ. ಈಗಲಾದ್ರೆ ನಿಮಗೆ ಸಂತೋಷವಾಯ್ತಾ? ಈಗಲಾದ್ರೆ ನಿಮಗೆ ಸಮಾಧಾನವಾಯ್ತಾ? ಯಾಕೆ ಏನೋ ಮಾತಾಡ್ತಾ ಇದ್ಯಾ? ಈ ವಿಷಯ ಊರ ಜನರಿಗೆಲ್ಲ ಗೊತ್ತಾದ್ರೆ ಬೇರೆ ಆಚಾರ ಕಲ್ಪಿಸ್ತಾರೆ. ಅದಕ್ಕೆ ನಾನು ಹೋಗಿ ಶವ ಸಂಸ್ಕಾರಕ್ಕೆಲ್ಲ ವ್ಯವಸ್ಥೆನ ಮಾಡ್ಕೊಡ್ತೀನಿ. ನಿಲ್ಲಿ ಸ್ವಾಮಿ, ಇವತ್ತು ಯಾಕೋ ಏನು ನಿಮ್ಮ ಪಾದಗಳಿಗೆ ಬಿದ್ದು ನಿಮ್ಮಿಂದ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಒಂದೇ ಒಂದು ಸಾರಿ ನಿಮ್ಮ ಪಾದಗಳನ್ನು ಜೋಡಿಸಿ ನಿಲ್ತೀರಾ? ಯಾಕೆ ಮಹಾದೇವಿ ಏನೇನೋ ಹೇಳ್ತಾ ಇದ್ಯಾ? ಯಾಕೆ ನನ್ನ ಜೊತೆ ಬದುಕಿನ ಬಂಡಿಯನ್ನ ಸಾಗಿಸೋದಕ್ಕೆ ತಿರುಗಿ ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ನಾನು ಮಾಡಿದ ಈ ಕಾರ್ಯ ನಿನಗೆ ತಪ್ಪು ಅಂತ ಆದ್ರೆ ನೀನು ಆಜ್ಞೆ ಮಾಡು,
ನಾನು ನಿನ್ನ ಕಣ್ಣು ಮುಂದೆ ವಿಷಯ ಕೊಡ್ತು ಬಿಡ್ತೀನಿ. ಬಿಡಲೇ ಬೇಡ, ಅಂತ ಮಾತನ್ನು ಯಾವುದೇ ಕಾರಣಕ್ಕೂ ಮಾತಾಡ್ಬೇಡಿ. ಸ್ವಾಮಿ, ಇದು ನ್ಯಾಯವಂತರ ಬರಿತನ, ಧರ್ಮವಂತರ ಬರಿತನ. ಮನೆತನದ ಮಾನ ಮರ್ಯಾದೆಗಾಗಿ ಪ್ರಾಣವನ್ನು ನೀಡುವಂತ ನೀತಿವಂತರು ನೀವು, ಧರ್ಮವಂತರು ನೀವು. ಆದ್ರೆ ರೀ, ದೈವ ಸನ್ನಿವೇಶದಲ್ಲಿ ಎಂಥ ಘಟನೆ ನಡೆಯಬಾರ್ದಾಗಿತ್ತು ಸ್ವಾಮಿ, ನಡೆಯಬಾರ್ದಾಗಿತ್ತು ಸ್ವಾಮಿ. 9 ತಿಂಗಳ ಹೆತ್ತ ಹೊತ್ತ ಸಾಕಿದ ಮಗನಿಗೆ ನನ್ನ ಕೈಯಾರೆ ವಿಷ ಕೊಡಬೇಕಾದ್ರೆ ನನ್ನ ಹೆತ್ತಗಳಿಗೆ ಅದೆಷ್ಟು ಸಂಕಟವಾಗಿರ್ಬೇಕು, ಎಷ್ಟು ಸಂಕಟವಾಗಿರ್ಬೇಕು. ಅದಕ್ಕೆ ಇದಕ್ಕೆಲ್ಲವೇ ತಿಳಿ ಪಡ್ಬಾರ್ದು ಅಂತ ಈಗಾಗಲೇ ನಾನು ಕೂಡ ವಿಷ ಕುಡಿದು ಬಿಟ್ಟೇರಿ. ಏನು ಮಾತಾಡ್ತೀನಿ? ನೀನು ವಿಷಯ ಕೊಡ್ತೀಯ? ಏನಾಗಲ್ಲ, ಏನಾಗಲ್ಲ ನಿಮ್ಗೆ. ಕೆಟ್ಟ ಕೆಲಸ ಮಾಡಿಬಿಟ್ಟೇವೋ. ನನ್ನನ್ನು ಕ್ಷಮಿಸ್ಬಿಟ್ರಿ. ದೇವರ ತಿಂಡಿಬಿಟ್ಟೆ ಬದುಕುವ ಭಾಗ್ಯವನ್ನ ಬಂದಿಲ್ಲ ರೀ. ಮಾತತ್ರ ಸತ್ಯ. ಕೊನೆಯವರೆಗೂ ನಿಮ್ಮ ಸೇವೆ ಮಾಡುವ ಆದ್ರೆ ಜನ್ಮ ಅಂತ ಇದ್ದಿದ್ದೆ ನಾನು ನಿಮ್ಮ ನಿನಗಾಯಿತೆ ಇಂದು ಸಹಿಸಲಾರದ ಕೂಟ, ಯಾರು ಮಾಡಿದ ಪಾಪ ವಿಧಿ ನೀಡಿದೆ ಶಾಪ, ಯಾರು ಮಾಡಿದ ಪಾಪ. ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ ಪೂಜೇಶು ಮಾತಾ ರೂಪೇಶು ಲಕ್ಷ್ಮೀ ಶಯನೇಶು ರಂಭಾಕ್ಷಮಯಾ ಧರಿತ್ರಿ. ಷಡ್ಗುಣಗಳ ಕುಲ ಧರ್ಮ ಪತ್ನಿ ಅಂತ ನಿರೂಪಿಸ್ಬಿಟ್ಟಿಲ್ಲ ಮಹಾದೇವಿ. ಅಯ್ಯೋ, ವಿಧಿ ಬರದಿರಲಿ ಬರಹ ಬದಲಾಗದು ದೇವ. ತನ್ನ ಬದುಕಿನ ಬಾಳ ಚಟಕ ಬಂಡಿಯ ಸಂತೆ ನಿನಗೆ ಇಷ್ಟವಾಗದೆ ಹೋಯ್ತೆ, ಇಷ್ಟವಾಗದೆ ಹೋಯ್ತಾ? ನ್ಯಾಯವಂತನಾಗಿ ಬಾಳಿದ್ದೆ ತಪ್ಪ, ಸತ್ಯವಂತನಾಗಿ ಬದುಕಿದ್ದೆ ತಪ್ಪ. ಸತ್ಯವಂತರಿಗೆ ನೀನು ಮಾಡೋ ಸತ್ವ ಪರೀಕ್ಷೆಯ ದೇವ ಇದು, ಇಲ್ಲ ನೀನು ಕೊಡೋ ಶಿಕ್ಷೆಯ? ಮನೆತನದ ಮಾನಕ್ಕೋಸ್ಕರ ಮಗನನ್ನ ಕಳೆದುಕೊಂಡೆ.
ಈಗ ತನ್ನ ಜೀವದ ಜೊತೆಗೆ ಅತ್ಯಾದ ಮಹಾದೇವಿಯನ್ನು ಕಳೆದುಕೊಂಡೆ. ಜೀವನದ ಕಳ್ಕೊಂಡು ನಾನ್ ಯಾವ ನ್ಯಾಯ ದೇವಾ, ನ್ಯಾಯವಂತರಿಗೆ ಇಲ್ಲಿ ಬೆಲೆ ಇಲ್ವಾ? ನ್ಯಾಯವಂತರಿಗೆ ಉಳಿಗಾಲವೇ ಇಲ್ವಾ? ನನ್ನ ರುದ್ರ, ಬಂದ್ಯಾ? ಬಾ. ಬಾ, ಬಾ, ಬಾ. ನಿನ್ನ ಮಗಳ ಸಾವಿಗೆ ನಾನು ನ್ಯಾಯ ಕೊಟ್ಟಿದ್ದೇನೆ. ನೋಡಲ್ಲಿ, ಅವತ್ತೇನು ಹೇಳ್ದೆ? ಆಳು ಮಗನನ್ನ ಹಾಳು ಮಾಡಿಬಿಟ್ರಿ ಅಂದೆ ಅಲ್ವಾ? ನಮ್ಮದು ನ್ಯಾಯವಂತರ ಮನೆತನ ಕೂಡ ರುದ್ರ. ಒಳಿತನ್ನೇ ಮಾಡಿದ್ದೇವೆ ವಿನಃ ಯಾರಿಗೂ ಕೆಡುಕನ್ನ ಬಯಸಿಲ್ಲ, ಬಯಸೋದು ಇಲ್ಲ. ನೋಡು, ನನ್ನ ಮಗಳು ಹುಟ್ಟಿದ್ರೆ ಸ್ಮಶಾನ ಆಗ್ತಾ ಇರ್ಲಿಲ್ಲ. ಸ್ಮಶಾನ ಆಗ್ತಾ ಇರ್ಲಿಲ್ಲ. ಮಗ ಹೆಂಡತಿನ ಕಳೆದುಕೊಂಡು ನಾನು ಇರ್ತೀನ? ಯಾಕೆ ಹೇಳ್ತಿ ಮಾತಾಡ್ತಾ ಇದ್ದೀರಾ? ಏನು ಆಗಿಲ್ಲ, ಏನು ಆಗಿಲ್ಲ, ಏನು ಆಗಿಲ್ಲ. ಈ ದಣಿಯ ಒಂದು ಕೊನೆ ಆಸೆಯನ್ನು ನೀನು ಈಡೇರಿಸಿಕೊಳ್ಬೇಕು ರುದ್ರ. ನಮ್ಮದು ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ನ್ಯಾಯ ಅಂತ ಮನೆ ಬಾಗಿಲಿಗೆ ಬಂದವರಿಗೆ ಸಮ್ಮತವಾದ ನ್ಯಾಯ ಒದಗಿಸಿ ಕೊಡೋದು ತಮ್ಮ ಮನೆತನದ ಧ್ಯೇಯ. ಹಸಿವು ಅಂತ ಬಂದವರಿಗೆ ತುತ್ತನ್ನ ನೀಡುವುದು ತಮ್ಮ ಮನೆತನದ ನೀತಿ. ಈ ನಮ್ಮ ಮನೆತನದ ಮುಂದಿನ ಕಾರ್ಯವನ್ನ ಈ ಮನೆಯ ಮಗನಾಗಿ ನೀನು ಮುಂದುವರಿಸಿಕೊಂಡು ಹೋಗಬೇಕು ರುದ್ರ. ಮುಂದುವರಿಸಿಕೊಂಡು ಹೋಗ್ಬೇಕು ರುದ್ರ. ನೋಡಿಲ್ಲಿ, ನ್ಯಾಯವಂತರ ಬಾರೋ ಇಲ್ಲಿ, ಬಾರೋ. ಯಾಕೆ ಹೇಳ್ತಾ ಇದ್ದೀರಾ? ನನ್ನ ಹೆಂಡತಿ ಮಗನ ಹತ್ರ ಬಿಡೋ ರುದ್ರ.
ನಿಮ್ಮೂರ ನ್ಯಾಯ ದೇವರು ಈ ನಮ್ಮ ಯಜಮಾನರು ಈ ನಮ್ಮ ಯಜಮಾನರು ಈ ನಮ್ಮ ಯಜಮಾನರು ಈ ನಮ್ಮ ಯಜ